ಮಳೆಗಾಲದಲ್ಲಿ ಸಿಗೋ ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಕಡಲೆನ ತಂದು ಕ್ಲೀನ್ ಮಾಡಿಕೊಂಡು ಹೀಗೆ ಕುಬುಕಬೇಕು. ಈ ಕಡೆ ಎಲ್ಲ ಚಿಕ್ಕಮಂಗ್ಳೂರು ಸೈಡೆಲ್ಲ ಕಟ್ ಮಾಡಿ ಮಾಡ್ತಾರೆ. ಸೊ ನಮ್ಮ ಕೊಡಗಲ್ಲಿ ಈ ಥರ ಕಟ್ ಮಾಡಿನೇ ಕುಬುಕಿನೇ ಮಾಡೋದು. ಏನಂದರೆ ಸೌತೆಕಾಯಿ ಎಲ್ಲ ಹೇಗೆ ಕುಬುಕ್ತೀವಿ ಆ ಥರ ಕುಬುಕ್ಬೇಕು. ಈ ಥರ ಕುಬುಕ್ಬಿಟ್ಟು ಇದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಬಲ್ತಿರೋದನ್ನೆಲ್ಲ ತೆಗಿಬೇಕು. ಆ ಮಿಡಲಲ್ಲಿ ಏನಿರುತ್ತೆ ಅಲ್ಲಿ ಎಳೆ ಸಿಗುತ್ತೆ ನೋಡಿ. ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಕುಬ್ಕಿ ಆದಮೇಲೆ ಈ ಥರ ಗಟ್ಟಿ ಇರುತ್ತೆ ಆ ದಂಟಲ್ಲಿ, ಸೊ ಅದು ಬಲ್ತಿರುತ್ತೆ. ಇವಾಗ ನಮ್ಗೆ ಏನು ಕಟ್ ಮಾಡಿದ್ದೀನಿ ಅದನ್ನು ಯೂಸ್ ಮಾಡಬಾರ್ದು. ಇದರಲ್ಲಿ ಎಳೆದಿರುತ್ತೆ, ಅದನ್ನು ಕುಬ್ಕಿದ್ರೆ ಈ ಥರ ಸಿಗುತ್ತೆ. ಇದನ್ನು ನೀರಲ್ಲಿ ಬಿಸಿ ಮಾಡಬೇಕು, ಚೆನ್ನಾಗಿ ಕುದಿಸ್ಬೇಕು. ನೀರಲ್ಲಿ ಏನೂ ಹಾಕೋ ಆಗಿಲ್ಲ, ಸಾಲ್ಟ್ ಆಗಲಿ ಟರ್ಮರಿಕ್ ಏನೂ ಹಾಕೋ ಆಗಿಲ್ಲ. ಕುದ್ದು ಈ ಕಲರಿಗೆ ಬರುತ್ತೆ. ಸೊ ಇದು ಕಟ್ ಮಾಡಿರೋ ಅಂಥದ್ದು ನಾನು ಕುಬ್ಕಿರೋದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸಿ ಅದ್ರ ಬಿಸಿ ಇರುವಾಗಲೇ ರಸ ಎಲ್ಲ ಚೆಲ್ಲಿಬಿಟ್ಟು ಹಿಂಡಬೇಕು. 2-3 ಸಲ ವಾಶ್ ಮಾಡಿ ರಸ ಹಿಂಡಬೇಕು. ಆಮೇಲೆ ಎಣ್ಣೆಗೆ ಈ ಥರ ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇದು ಆಯಿಲಲ್ಲೇ ಮಾಡೋ ಅಂಥದ್ದು, ವಾಟರ್ ಏನೂ ಹಾಕಲ್ಲ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಕಳಲೆಗೆ ಉಪ್ಪು ಖಾರ ಹಾಕಿಟ್ಕೋಬೋದು, ಇಲ್ಲ ಡೈರೆಕ್ಟ್ ಕಳಲೆ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಖಾರ ಅರಿಶಿನ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಮಾಡ್ಬೋದು. ಆಮೇಲೆ ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದು ಆಲ್ರೆಡಿ ಬೆಂದಿರುತ್ತಲ್ಲ ನೀರಲ್ಲಿ, ಫುಲ್ ರೆಡಿಯಾಗಿರುತ್ತೆ. ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ತಿಂತಾಯಿದ್ರಂತೂ ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ.